ಹಾಗೂ ಹೋರಾಟಗಳ ಕುದಿನೆಲ ಎಂದೇ ಗುರುತಿಸಿಕೊಂಡಿರುವಂತಹ ಶಿವಮೊಗ್ಗ ರಾಜಕೀಯವು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಜಿಲ್ಲೆ. ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿದ್ದಂಥ ಶಿವಮೊಗ್ಗದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದೆ. ನಾನಿವಾಗ ಶಿವಮೊಗ್ಗದ ನಗರ ಕ್ಷೇತ್ರದಲ್ಲಿದ್ದು ಈ ಒಂದು ಕ್ಷೇತ್ರವನ್ನು ಬಿಜೆಪಿ ಚನ್ನಬಸಪ್ಪನವರು ಪ್ರತಿನಿಧಿಸಿದ್ದಾರೆ. ಬನ್ನಿ ಅವರ ಸಾಧನೆ ಹಾಗೂ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಕ್ಷೇತ್ರದ ಜನ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ನಾನು ಈ ಒಂದು ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಬನ್ನಿ ಈಗ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮವಾಗಿ ಇಲ್ಲಿರೋ ಜನಗಳು ಏನು ಹೇಳ್ತಾರೆ, ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ ಆಗಿರ್ಬೋದು, ಶಾಸಕರ ಒಂದು ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನ ಮಾತಾಡ್ಸ್ತಾರೆ. ಶಾಸಕರು ನಮ್ಮ BJP ಅವರು ಈಗ ಇರೋದು ಗೌರ್ಮೆಂಟು ಕಾಂಗ್ರೆಸ್ಸು ಅವ್ರ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಕಷ್ಟು ಗ್ರಾಂಟ್ ಸಿಗ್ತಾ ಇಲ್ಲ, ಹಿಂದಿನಷ್ಟು ಗ್ರಾಂಟ್ ಸಿಗ್ತಾ ಇಲ್ಲ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ. ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕ್ಷೇತ್ರಕ್ಕೆ ಯಾವುದೇ ರೀತಿ ಇದನ್ನು ಕೊಡ್ತಾ ಇಲ್ಲ. ಕೆಲಸಗಳು ಸ್ವಲ್ಪ ಹಾಗೆ ನಿಂತಿದ್ದಾವೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಅದೇ ಸೆಂಟ್ರಲಿಂದ ಇದು ಅವ್ರಿಗೆ ಸ್ಟೇಟಿಂದ ಇದು ಸರಿಯಾಗಿ ಸಿಗ್ತಾ ಇಲ್ಲ. ಸಿಕ್ಕರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಒಪಿನಿಯನ್ ಇದೆ. ಈ ಕ್ಷೇತ್ರದ ಶಾಸಕರು ಅವರು ಸಣ್ಣ ವಯಸ್ಸಿನಿಂದನೂ RSS ಪ್ರಮುಖ ಕಾರ್ಯಕರ್ತರು. ಯಾವ ಸಿದ್ದರಾಮಯ್ಯರಾಗಲಿ ಇನ್ನೊಬ್ಬರಾಗಲಿ ಕೆಲಸ ಯಾವ ಸಚಿವರೇ ಆಗಲಿ ಕೆಲಸ ಮಾಡದಿದ್ದರೆ ಅವ್ರ ಬಗ್ಗೆ ಮುಲಾಜಿಲ್ಲದೆ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಆಗಬೇಕು ಅಂತ ಶಿವಮೊಗ್ಗದಲ್ಲಿ ಇದು ಅವ್ರನ್ನ ಭಾಳ ಮೃದುವಾಗಿ ಇದು ಮಾಡದೆ ಕಠೋರವಾಗಿ ಅವರಿಗೆ ಇಲ್ಲಿ ಕೆಲಸ ಆಗಬೇಕು ಅಂತೇಳಿ ಮೊನ್ನೆನೂ ಈ ಫ್ಲೈಓವರ್ ಆಗೋಕ್ಕೆ ಈ ಬೊಮ್ಮನಕಟ್ಟೆ ಮತ್ತು ಒಂದು ಫ್ಲೈಓವರು ಆಗುತ್ತೆ, ಇಂಥ ಕೆಲಸ ಆಗಬೇಕು ಅಂತ ಪಾಲಿಕಾ ಕಮಿಷನರ್ನು ಕೆಲವರು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಸ್ಪಾಟ್ ಇನ್ಸ್ಪೆಕ್ಷನ್. ಹೀಗಾಗಿ ಕ್ಷೇತ್ರದಲ್ಲಿ ಉತ್ತಮವಾದ ರೀತಿಯಲ್ಲಿ ಯುವಕರೇನಲ್ಲ, ಆದರೂ ಅವರು ಸಣ್ಣ ವಯಸ್ಸಿಂದನೂ ಈ BJP RSS ಕಾರ್ಯಕರ್ತರಾಗಿದ್ದ ಉತ್ತಮವಾದ ರೀತಿಯಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಡವ ಶ್ರೀಮಂತ ಅಂತ ಯಾರು ಎಲ್ಲಿಗೆ ಕರೀಲಿ, ಒಂದು ಸಣ್ಣ ಕಾರ್ಯಕ್ರಮ ಕರೀಲಿ ಅಲ್ಲಿಗೆ ಸ್ಪಂದಿಸಿ ಸ್ವಲ್ಪ ಹಣನೂ ಸಹ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಹೆಚ್ಚಿಗೆ ಕೊಡಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಂದ. ಆದರೆ ಯಾವುದೇ ಶಾಸಕರಾಗಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಆರ್ಥಿಕ ಸದೃಢತೆ ಬೇಕು. ಇವ್ರು ಗ್ಯಾರಂಟಿಗಳು ಕೊಟ್ಬಿಟ್ಟು ಯಾವುದೋ ಕೆಲವೊಂದು ಜನಗಳಿಗೆ ಮಾತ್ರ ಕೊಟ್ಟರೆ ಆ ಒಂದು ವ್ಯವಸ್ಥೆ ಸರಿ ಹೋಗೋದಿಲ್ಲ. ಫ್ರೀ ಬಸ್ಸು ಅಂತೇಳಿ ಕೊಟ್ಟಿದ್ದಾರೆ. ನಾವೆಲ್ಲ ಹಣ ಕೊಟ್ಟು ಬಸ್ಸಿಗೆ ಬರ್ತೀವಿ. ನಾವೆಲ್ಲ ಕೂಡ ಹೆಂಗಸರೇ ತೊಗೊಂಡೋಗಿ ಎಲ್ಲ ಸೀಟ್ಗಳನ್ನು ಆಕ್ರಮಿಸ್ಕೊಳ್ತಾರೆ. ನಮ್ಮ ಗತಿ ಏನು? ನಾವು ಯಾವ ರೀತಿ ಹತ್ತಬೇಕು, ನಾವು ಯಾವ ರೀತಿ ನಿಂತ್ಕೋಬೇಕು? ದುಡ್ಡು ಕೊಟ್ಟವ್ರು ಇಲ್ಲಿ ನಿಂತ್ಕೋಬೇಕು, ಹೆಂಗಸರು ಎಲ್ಲ ಸೀಟ್ನಲ್ಲಿ ಕೂತ್ಕೋಬೇಕು. ಈ ರೀತಿ ಅನ್ಯಾಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ತುಂಬ ಯೋಚನೆ ಮಾಡಿ ಕಾರ್ಯಗತ ಮಾಡಬೇಕು ಹೊರತು ಅದನ್ನು ಬಿಟ್ಬಿಟ್ಟು ಯಾವುದಾದ್ರೂ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕಾರ್ಯ ಮಾಡಿದ್ರೆ ತುಂಬ ಅನ್ಯಾಯ ಆಗುತ್ತೆ. ಹೆಚ್ಚಿನ ಭಾಗ ಎಜುಕೇಷನ್ನು ಮತ್ತು ಹೆಲ್ತ್ಗೆ ಪ್ರಾಮುಖ್ಯತೆ ಕೊಡಬೇಕು, ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಡಬೇಕು. ಈಗಿರೋ ರಾಜ್ಯ ಸರ್ಕಾರ ಕಾರ್ಯವೈಖರಿ ನಮಗೆ ತುಂಬ ಬೇಜಾರು ತಂದಿದೆ. ಯಾಕಂದರೆ ನಮ್ಮಲ್ಲಿ ಯಾವುದೂ ಡೆವಲಪ್ಮೆಂಟ್ ಆಗಲಿ ಇರೋ ವ್ಯವಸ್ಥೆನೇ ಕಂಟಿನ್ಯೂ ಮಾಡೋಕ್ಕೆ ಇವ್ರು ಯಾವುದ್ರಲ್ಲೂ ಅನುದಾನ ಬರ್ತಾ ಇಲ್ಲ. ನಮ್ಮ ಶಾಸಕರಿಗೆ ಯಾವುದೇ ಥರ ಅನುದಾನ ಸಿಗ್ತಿಲ್ಲ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಸಿದ್ದರಾಮಯ್ಯ 2013 ಬಂದಾಗ ತುಂಬ ಸಾಧನೆ ಮಾಡಿದ್ದಾರೆ ಹಾಗೆ ಅಂಥೇಳಿ ಅವ್ರ ಬಗ್ಗೆ ತುಂಬ ಹೋಪ್ ಇಟ್ಕೊಂಡಿದ್ವಿ. ಬಟ್ ಈ ಸರಿ ಅದು ಆಗ್ತಾಯಿಲ್ಲ. ಅದು ಕಂಪ್ಲೀಟ್ ಎಲ್ಲ ಇವ್ರಿಗೆ ಫ್ರೀಗೆ ಕೊಡೋದ್ರಲ್ಲೇ ದುಡ್ಡು ಖಾಲಿ ಆಗಿಬಿಟ್ಟು ಯಾವುದೇ ಡೆವಲಪ್ಮೆಂಟು ಯಾವುದೇ ಮೇಂಟೆನೆನ್ಸು ನಮಗೆ ಫ್ಯೂಚರಿಗೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಜನ್ರೇಷನ್ಗೆ ಏನಾರು ಮಾಡಬೇಕಂದ್ರೆ ಈ ಸರ್ಕಾರದಲ್ಲಿ ಸಾಧ್ಯನೇ ಆಗ್ತಾಯಿಲ್ಲ. ಎಲ್ಲರೂ ಫ್ರೀ ತೊಗೊಂಡು ಆರಾಮಾಗಿರೋದನ್ನೇ ಒಂದು ಪಾಠ ಕಲಿಸ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಏನೋ ಅವರ ಹಿಂದಿನ ಮುಖ್ಯಮಂತ್ರಿ ಅವಧಿಯ ಕಾರ್ಯವೈಖರಿ ನೋಡಿ ಉತ್ತಮವಾದ ಸರ್ಕಾರ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಈ ಬಾರಿ ಅವರ ನಮ್ಮ ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾರೆ. ಮೊದಲಿನ ಆಡಳಿತ ಬಿಗಿ, ಅವರ ಮುಂದಿನ ಆಲೋಚನೆಗಳು, ಅವರ ಅಭಿವೃದ್ಧಿ ಚಿಂತನೆಗಳು ಈ ಸಾರಿ ಕಾಣ್ತಾ ಇಲ್ಲ. ಸರ್ಕಾರದಲ್ಲಿ ಒಂದು ರಸ್ತೆ ರಿಪೇರಿ ಮಾಡೋಕ್ಕೆ ಮಣ್ಣು ಮುಚ್ಚಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಅದರಿಂದ ಅವ್ರ ಪ್ರಯತ್ನ ಅವ್ರ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಉತ್ತಮ ಶಾಸಕರೇ ಶಿವಮೊಗ್ಗದ. 50 ವರ್ಷ ರಾಜಕೀಯದಲ್ಲಿ
25 ಕೋಟಿ ಮನೆ ಕಟ್ಟ ದೊಡ್ಡ ವಿಚಾರನ? ಬರೀ 5 ವರ್ಷ ರಾಜಕೀಯದಲ್ಲಿ ನಮ್ಮವ್ರು ಕೆಲವರೆಲ್ಲ 200 ಕೋಟಿ ಮನೆ ಕಟ್ತಾರೆ, 200 ಕೋಟಿ ಆಸ್ತಿ ತಳ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಬೆಸ್ಟ್. ನಗರಸಭೆ ಸದಸ್ಯರಾಗಿದ್ದಂಥ ಚನ್ನಬಸಪ್ಪ ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಕಳೆದ 2 ವರ್ಷಗಳಿಂದ ಶಾಸಕರ ಕರ್ತವ್ಯನ ನಿರ್ವಹಿಸ್ತಾರೆ. ನಾನೀಗ ಶಿವಮೊಗ್ಗದ ಬೊಮ್ಮನಕಟ್ಟೆ ಅನ್ನೋ ಪ್ರದೇಶದಲ್ಲಿ ಈ ಭಾಗದ ಜನರು ಶಾಸಕರ ಕಾರ್ಯವೈಖರಿಯಾಗಿರ್ಬೋದು, ರಾಜ್ಯ ಸರ್ಕಾರದ ಆಡಳಿತ ಬಗ್ಗೆ ಕಳೆದ 2 ವರ್ಷಗಳ ಏನು ಇದೆ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಕಳೆದ 2 ವರ್ಷದಲ್ಲಿ ಶಿವಮೊಗ್ಗದ ಬದಲಾವಣೆ, ರಾಜ್ಯ ಸರ್ಕಾರ ಆಡಳಿತ ಬಗ್ಗೆ ಏನು ಹೇಳ್ತೀವಿ? ಕಾಂಗ್ರೆಸ್ ಬಂದ ಮೇಲೆ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಅವ್ರದ್ದೇನವರು ಒಂದು 5 ಯೋಜನೆಗಳು ಕೊಟ್ಟರು, ಅವನ್ನ ಮಾತ್ರ ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಇವಾಗ ಟೆಂಡರ್ಗಳು ಅನೌನ್ಸ್ ಮಾಡ್ತಾ ಇಲ್ಲ, ಯಾವುದೇ ಒಂದು ಬಿಲ್ಗಳನ್ನ ಪಾಸ್ ಮಾಡ್ತಾ ಇಲ್ಲ. ಆಮೇಲೆ ಅಭಿವೃದ್ಧಿ ಅಂತ ಏನೂ ಆಗಿಲ್ಲ ಆ್ಯಕ್ಚುಲಿ. ಇವಾಗ ಯಾವುದೇ ಒಂದು ಫ್ಲೈಓವರ್ ಆಗಬೇಕು ಅಂತ ಅಂದರೆ ಈ ಶಿವಮೊಗ್ಗದಲ್ಲಿ 4 ಫ್ಲೈಓವರ್ ಆಗಬೇಕು ಅಂತ ಆಗಿತ್ತು. ಬಟ್ 3 ಫ್ಲೈಓವರು BJP ಸರ್ಕಾರ ಇದ್ದಾಗ ಏನದು ಟೆಂಡರ್ ಅನೌನ್ಸ್ ಆಗಿತ್ತು ಅದರಲ್ಲೇ ಆ ಅಡಿಯಲ್ಲೇ ಆಗಿದೆ. ತುಂಬ ಸ್ಕೂಲು ವ್ಯಾನ್ಸು, ಆಮೇಲೆ ಆಫೀಸಿಗೆ ಹೋಗೋರು, ಡ್ಯೂಟಿಗೆ ಹೋಗೋರು, ಅವರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇನ್ನೊಂದು ಫ್ಲೈಓವರ್ ಬೇಕು. ಇವಾಗ ರಾಜ್ಯ ಸರ್ಕಾರದ ತಪ್ಪೋ ಅಥವಾ ನಮ್ಮ ಶಿವಮೊಗ್ಗದ ಚನ್ನಬಸಪ್ಪ ಅವರ ಒಂದು ನೆಗ್ಲಿಜೆನ್ಸಿನೋ ಗೊತ್ತಾಗ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಅಂತ ಏನೂ ಆಗಿಲ್ಲ. ಇವಾಗ 24/7 ಅಂತ ನೀರಿಂದು ವ್ಯವಸ್ಥೆ ಆಗಿದೆ, ಬಟ್ ಎಲ್ಲ ಕಡೆ ಸಫಿಷಿಯೆಂಟಾಗಿ ಆಗ್ತಾ ಇಲ್ಲ. ಇವಾಗ ಪೈಪ್ಲೈನು ಲೋ ಕ್ವಾಲಿಟಿ ಪೈಪ್ಲೈನ್ಸ್ ಹಾಕಿದ್ದಾರೆ. ಇವಾಗ ಹೋದ್ಮೇಲೆ ವಾಟರ್ ತುಂಬ ಲೀಕೇಜ್ ಆಗ್ತಾ ಇದೆ. ಆಮೇಲೆ ಅಲ್ಲಲ್ಲೇ ಗುಂಡಿಗಳು, ಮತ್ತು ಪ್ರತಿ ವಾರಕ್ಕೊಂದ್ಸಲ ಅಗ್ದ ಹತ್ರನೇ ಪದೇ ಗುಂಡಿಗಳು ಅಗಿಯೋದು. BJP ಸರ್ಕಾರದಿಂದ ತುಂಬ ಸಾಧನೆ ಆಗಿದೆ, ಕಾಂಗ್ರೆಸ್ಸಿಂದ ಏನೂ ಆಗಿಲ್ಲ. ಬೊಮ್ಮನಕಟ್ಟೆಯಲ್ಲಿ ಆಲ್ಮೋಸ್ಟ್ BJPಯಿಂದನೇ ಹೆಲ್ಪ್ ಆಗಿದ್ದಾರೆ, ರೋಡ್ಗಳು ಎಲ್ಲದು. ಅದೇ ಕಾಂಗ್ರೆಸ್ ಸರ್ಕಾರದಿಂದನೇ ಅಮೌಂಟ್ ಒಂದು ಹಾಕ್ತಿದ್ದಾರೆ, ಅಷ್ಟು ಬಿಟ್ಟರೆ ಮತ್ತೇನೂ ಮಾಡಿಲ್ಲ ಅವರು. ಕಾಂಗ್ರೆಸ್ಸಿಂದ ಏನೂ ಹೆಲ್ಪೇ ಆಗಿಲ್ಲ, BJPಯಿಂದ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಯಾಕೆಂದರೆ ಆ್ಯಕ್ಚುಲಿ ನಾವು ನೋಡ್ತಾ ಇದ್ದೀವಿ ಸತತ 1.5 ವರ್ಷದಿಂದ ನಾವು ಪಡ್ತಿರೋ ಕಷ್ಟ, ನಿರುದ್ಯೋಗ ಕಷ್ಟ ಆಗಲಿ, ನಮ್ಮ ಶಿವಮೊಗ್ಗದಲ್ಲಾಗಲಿ ಯಾವುದೇ ಥರ ಬೆಳವಣಿಗೆಗಳಿಲ್ಲ, ಯಾವುದೇ ಥರ ಕಾಮಗಾರಿಗಳು ಬರ್ತಾ ಇಲ್ಲ. ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನಾನೀಗ ಹೊರಗಡೆ ಜಾಬ್ ಹುಡುಕಬೇಕು ಅಂದರೆ ಹೊರಗಡೆ ಯಾವುದೇ ಥರ ಕೆಲಸಗಳಿಲ್ಲ. ಸಬ್ ಕಾಂಟ್ರಾಕ್ಟರ್ ನಾವು ಕೆಲಸ ಕೇಳ್ತೀನಿ ಅಂದರೆ ಕೆಲಸಗಳಿಲ್ಲದೆ ಅವರು ಸುಮ್ಮನೆ ಮನೇಲಿ ಕೂರಂಗಾಗಿದೆ. ಸೊ ಹಂಗಾಗಿ ರಾಜ್ಯ ಸರ್ಕಾರದಿಂದ ಯಾವುದೇ ಥರದ ಒಳಿತಿಲ್ಲ, ಯಾವುದೇ ಥರ ಬೆಳವಣಿಗೆಗಳು ಇಲ್ಲ. ಅದೇ ಆಗಲಿ ನಮ್ಮ BJP ಸರ್ಕಾರದಿಂದ ಚನ್ನಬಸಪ್ಪ ಬಂದಿರೋದ್ರಿಂದ ಶಿವಮೊಗ್ಗ ಲೆವೆಲ್ಗೆ ಏನು ಶಿವಮೊಗ್ಗ ಡೆವಲಪ್ಮೆಂಟ್ ಮಾಡ್ತೀರಾ ಅದೆಷ್ಟು ಒಂದು ನಡೀತದೆ ಹೊರತು ಅದರಿಂದ ಮೀರಿ ಯಾವುದೇ ಥರದ ಚಟುವಟಿಕೆಗಳು ನಡೀತಾ ಇಲ್ಲ. BJP ಕಡೆ ಚನ್ನಬಸಪ್ಪರು ಅವರಿಗೆ ನಾವು ಒಂದು 100ಗೆ ಒಂದು 70% ಕೊಡ್ತೀವಿ. ಬನ್ನಿ, ರಾಜ್ಯ ಸರ್ಕಾರದ ಆಡಳಿತ ಹಾಗೂ ಶಾಸಕರ ಕಾರ್ಯವೈಖರಿ ಬಗ್ಗೆ ಸ್ಥಳೀಯರಾಗಿರೋ ಜನರ ಅಭಿಪ್ರಾಯ ಪಡೆಯೋಣ. ಅವ್ರೇನು ಹೇಳ್ತಾರೆ ಕೇಳೋಣ. ಸರ್ಕಾರದ ಅನುದಾನ ಏನೂ ಸಿಕ್ಕಿಲ್ಲ ನಮಗೆ. ಒಂದು ಈ ಏರಿಯಾದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ನಾವೇನೇ ಹೇಳಿದ್ರು ಅವ್ರೇನು ಬರ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ. ಬರ್ತಾರೆ, ಹೇಳ್ತಾರೆ, ರೆಸ್ಪಾನ್ಸ್ ಏನೂ ರೆಸ್ಪಾನ್ಸ್ ಮಾಡಲ್ಲ. ಏನು ಮಾಡೋದು? 5 ಗ್ಯಾರಂಟಿ ಕೊಡ್ತೇವೆ ಅಂತಾರೆ, ಒಂದು ಕೊಟ್ಟರೆ ಒಂದು ಕೊಡಲ್ಲ. ಸರಿಯಾದ ಅದು ಈಗ ಮಾತಾಡಿದ ಪ್ರಕಾರನೇ ನಡ್ಕೊಳ್ತಾ ಇಲ್ಲ ಯಾರು. ಈಗ 2 ವರ್ಷದಿಂದ ಏನೋ ಅನುದಾನ ಸಿಗ್ತಾ ಇಲ್ಲ. BJP ಸರ್ಕಾರ ಇದ್ದಾಗ ಚೆನ್ನಾಗಿ ನಡೀತಾ ಇದ್ರು. ಈಗ ಕಾಂಗ್ರೆಸ್ ಬಂದಿದ್ದರಿಂದ ಈಗ 2 ವರ್ಷದಿಂದನೂ ಯಾವ ಕಾರ್ಯಕ್ರಮನೂ ಸರಿಗೆ ನಡೀತಾ ಇಲ್ಲ. ನೀರಿಂದ ಏನಾರ ಪ್ರಾಬ್ಲಮ್ ಇದ್ರೂ ಏನು ಬಂದು ನೋಡೋದು ಮಾಡೋದು ಏನು ಮಾಡಲ್ಲ. ಕೆಲಸಗಳು ಅಲ್ಲೇ ನಿಂತು ಬಿಡ್ತವೆ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಅದು ಇಂಪ್ರೂವ್ಮೆಂಟೇ ಇಲ್ಲ. ಆ ಕೊರೋನಾ ಬಂದಾಗ ಯಾವ ಥರ ಇತ್ತು ಅದೇ ಥರ ಆಗಿದೆ ಈಗ. ಅದೇನೆ 5 ಯೋಜನೆ ಹೇಳಿದ್ರಲ್ಲ, 3 ತಿಂಗಳಾಯ್ತು, ಏನೂ ಇಲ್ಲ. BJP ಇದ್ದಾಗ ಎಲ್ಲ ಕಡೆಗೂ ನಡೀತಾ ಇತ್ತು ಕೆಲಸ. ಈಗ BJP ನಿಂತಾಗಿಂದ ಕಾಂಗ್ರೆಸ್ ಅವರು ಒಂದು ವಹಿಸ್ಕೊಳ್ಳಲ್ಲ, ಎಂಥದ್ದು ಮಾಡ್ತಾ ಇಲ್ಲ. ಒಂದು ಕೊಟ್ಟರೆ ಒಂದು ಕೊಡ್ತಾ ಇಲ್ಲ. ಈಗ 3 ತಿಂಗಳೊಳಗೆ ದುಡ್ಡೊಳಗೆ 1 ತಿಂಗಳು ಹಾಕಿದ್ದಾರೆ. ಚರಂಡಿಗಳು ಅದನ್ನ ತೋರಿಸಿದ್ರೆ ಅಂದರೆ ಅವ್ರು ಕೆಲಸದವ್ರು ಅವ್ರು ಬಿಟ್ಟಿಲ್ಲ, ಇವರು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಯಾರಿಗಂತ ಹೇಳೋಗ್ಬೇಕು ಹೇಳ್ರಿ, ನೀವೇ ನೋಡೋಣ. ಇದು ಟೋಟಲಿ ಜನ ವಿರೋಧಿ ಸರ್ಕಾರ ಅಂತಲೇ ನಾನು ಹೇಳ್ತೀನಿ. ಲೂಟಿ ಮಾಡೋಕ್ಕೋಸ್ಕರ ಇರೋದು ಸರ್ಕಾರ ಇದು. 10 ರೂಪಾಯಿ ಕೊಟ್ಟು 100 ರೂಪಾಯಿ ಜನರಿಂದ ಕಿತ್ಕೊಳ್ಳುವಂಥ ಸರ್ಕಾರ ಇದು. ಅದರ ಪರಿಣಾಮ ಇವತ್ತು ಯಾರಿಗೆ ಅನುದಾನಗಳು ಸಿಗಬೇಕು ನಮ್ಮ ಶಾಸಕರಿಗೆ ಅವರಿಗೆ ಸಿಗ್ತಾ ಇಲ್ಲ. ಅವ್ರ ಕಡೆ ಶಾಸಕರಿಗೇ ಈಗ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚನ್ನಬಸಪ್ಪ ಅವರು ಒಳ್ಳೆಯ MLA, ಅವ್ರಿಗೂ ಶಿವಮೊಗ್ಗ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ಹಂಬಲ ಇದೆ. ಸರ್ಕಾರದಿಂದ ಏನು ನಮಗೇನು ತೃಪ್ತಿ ಏನಿಲ್ಲ. ಇಲ್ಲಿ ಚನ್ನಬಸಪ್ಪರು ಪರವಾಗಿಲ್ಲ, ಚೆನ್ನಾಗಿ ಮಾಡಿಸ್ಕೊಂಡು ಹೋಗ್ಯಾರ. ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. ಇಲ್ಲೂ ಬೊಮ್ಮನಕಟ್ಟೆ ಒಂಚೂರು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಸರ್. ಅವರು ಶಾಸಕರ ಕಾರ್ಯವೈಖರಿ ಬಗ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು? 100ಕ್ಕೆ 100 ಕೊಡ್ತೀವಿ ಸರ್. ಈಗ ಶಾಸಕರ ಕಾರ್ಯವೈಖರಿ ಏನು ಹೇಳ್ತೀರಾ? ಅಭಿವೃದ್ಧಿ ಆಗುತ್ತೆ ಅಂತ ಆಗ್ತಾ ಇದೆ, ಆದ್ರೂ ಅಷ್ಟು ಇದಿಲ್ಲ.
ಚನ್ನಬಸಪ್ಪರು ಅಲ್ಲಿ ಇಲ್ಲಿ ಹೋಗಿ ಬಂದು ಮಾಡ್ತಾಯಿದ್ದಾರೆ, ಆಶ್ವಾಸನೆ ಎಲ್ಲ ಕೊಡ್ತಿದ್ದಾರೆ, ಇವರು ಕೊಡ್ತಿದ್ದಾರೆ, ಆದರೆ ನಡೀತಾ ಇದೆ. ಶಾಸಕರು ನಿಮಗೆ ಸಿಗ್ತಾರಾ ಕೈಗೆ? ಈಗ ಬಂದಿದ್ರಲ್ಲ ಮೊನ್ನೆ, ಈಗ ಒಂದು ವಾರದ ಕೆಳಗೆ. ಗ್ಯಾರಂಟಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾರೆ, ನಿಮಗೆ ಸಮಾಧಾನ ಆಗ್ತದೆ? ಫ್ರೀ ಕೊಡೋ ಅಂತ ಅವಶ್ಯಕತೆ ಏನೂ ಇಲ್ಲ. ಅದರಲ್ಲೇನು ಎಲ್ಲರಿಗೂ ಫ್ರೀ ಕೊಟ್ಟರೆ ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡು ಅಲ್ಟೆ ಹೊಡ್ಕೊಂಡು ಕಾಲ ಕಳೀತಾರೆ. ಫ್ರೀ ಕೊಡೋ ಅಂಥ ಅವಶ್ಯಕತೆ ಏನಿದೆ? ದುಡಿಮೆ ಮಾಡಿಕೊಂಡು ಸ್ವಂತವಾಗಿ ಬದುಕಬೇಕು. 2,000 ರೂಪಾಯಿ ಕೊಡೋದ್ರಿಂದ ಏನು ಪ್ರಯೋಜನ ಬರ್ತೈತೆ? ಶಿವಮೊಗ್ಗ ಏನು ಡೆವಲಪ್ಮೆಂಟ್ ಆಗ್ತಿಲ್ಲ, ಕೆಲಸಗಳು ನಡೀತಾ ಇಲ್ಲ, ಎಲ್ಲ ಹಂಗೆ ನಿಂತಿದೆ. ಇನ್ನು ಶಿವಮೊಗ್ಗದ ಗಾಂಧಿ ಬಜಾರ್ ಇಡೀ ಜಿಲ್ಲೆಯ ವಾಣಿಜ್ಯದ ಚಟುವಟಿಕೆ ಹೃದಯ ಭಾಗ ಅಂತ ಹೇಳ್ಬೋದು. ಇಡೀ ಜಿಲ್ಲೆಯಿಂದ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ತಮ್ಮ ವ್ಯವಹಾರಕ್ಕೋಸ್ಕರ ಬರ್ತಾರೆ. ರಾಜ್ಯ ಸರ್ಕಾರದ ಸಾಧನೆ ಮತ್ತು ಸ್ಥಳೀಯ ಶಾಸಕರ ಕಾರ್ಯವೈಖರಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಕಳೆದ 2 ವರ್ಷಗಳಲ್ಲಿ ರಾಜ್ಯ ಸರ್ಕಾರದ ಸಾಧನೆ ಮತ್ತು ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಾ, ಮತ್ತು ಶಿವಮೊಗ್ಗ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದಿಂದ ಏನು ಕಾರ್ಯಗಳು ಆಗ್ತಾ ಇಲ್ಲ, ಶಿವಮೊಗ್ಗದಲ್ಲಿ ಏನೂ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಅದರಿಂದ ಜನರಿಗೆ ತುಂಬ ಬೇಸರ ಆಗುತ್ತೆ. ಈಗ 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. 5 ಗ್ಯಾರಂಟಿ ಕೊಡೋದು, 5 ಗ್ಯಾರಂಟಿ ಈಗ ಜನರ ಮೈ ಮೇಲೆ ಹಾಕ್ತಿದ್ದಾರೆ ಅವರು. ಈಗ ಬಸ್ ಫ್ರೀ ಮಾಡಿದ್ದಾರೆ, ಆಮೇಲೆ ಕರೆಂಟ್ ಫ್ರೀ ಮಾಡಿದ್ದಾರೆ, ಆಮೇಲೆ ಹೆಂಗಸರಿಗೆ 2,000 ಅದನ್ನು ಮಾಡಿದ್ದಾರೆ. ಅದು ಅವೆಲ್ಲ ಮಾಡಿದ್ರು ಜನರ ಮೇಲೆ ಹಾಕಿದ್ದಾರೆ ಅವರು ನಮ್ಮ ಶಾಸಕರು ಸಿಗ್ತಾರೆ ನಮಗೆ, ಅವರು ಡೆವಲಪ್ ಮಾಡ್ತಾಯಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ. ರಾಜ್ಯ ಸರ್ಕಾರ 5 ಅಂಶಗಳ ಕಾರ್ಯಕ್ರಮ ಹಾಕ್ಕೊಂಡ್ಬಿಟ್ಟು ಇವತ್ತು ಆಡಳಿತಕ್ಕೆ ಬಂದಿದೆ. ಏನೋ ಒಂದು ಹೊಸ ಯೋಜನೆ ಮಾಡಿ ಹೊಸದಾಗಿ ಏನಾದರೂ ಒಂದು ನಮ್ಮ ಕರ್ನಾಟಕವನ್ನು ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಯೋಚನೆ ಮಾಡ್ತಾಯಿದ್ವಿ. ಆದರೆ ಅವರ ಕಾರ್ಯವೈಖರಿ ಹೇಗಾಗಿದೆ ಅಂತ ಹೇಳಿದರೆ, ಜನಗಳಿಂದನೇ ಹಣವನ್ನು ಬಳಸ್ಕೊಂಡು ಜನಗಳಿಗೆ ಕೊಡಬೇಕಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಎಲ್ಲ ದರವನ್ನು ರೇಟ್ ಏರಿಸಿದ್ದಾರೆ. ಶಿವಮೊಗ್ಗ ಡೆವಲಪ್ಮೆಂಟು ಈಗ ನಿಂತೋಗಿದೆ. ಶಿವಮೊಗ್ಗ ಡೆವಲಪ್ಮೆಂಟು ಏನೂ ಆಗ್ತಾಯಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಈಗ ಬೊಕ್ಕಸನೇ ಖಾಲಿಯಾಗಿ ಹೋಗಿದೆ, ದುಡ್ಡೇ ಇಲ್ಲ ಅಲ್ಲಿ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸ್ಥಳೀಯ ಶಾಸಕರ ಬಗ್ಗೆ ನಾವು ಹೇಳೋದು ತಪ್ಪಾಗುತ್ತೆ. ಮೊದಲನೇದಾಗಿ ನಾನು ನ್ಯೂಸ್ ಫಸ್ಟಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಪ್ರತಿಷ್ಠಿತ ಒಂದು ವ್ಯಾಪಾರ ಸ್ಥಳ ಅಂತಂದರೆ ಗಾಂಧಿ ಬಜಾರು. ಈ ಗಾಂಧಿ ಬಜಾರ್ನಲ್ಲಿ ಇಷ್ಟು ಮಾಧ್ಯಮಗಳಿದ್ದರೂ ಸಹ ಯಾವುದೇ ಮಾಧ್ಯಮದವ್ರು ಬಂದು ನಮ್ಮ ಕಷ್ಟ ಸುಖಗಳನ್ನು ಇದುವರೆಗೂ ಯಾರೂ ಕೇಳಿರಲಿಲ್ಲ. ಆದರೆ ಮೊದಲನೇದಾಗಿ ತಾವುಗಳು ಬಂದ್ಬಿಟ್ಟು ನಮ್ಮ ಕಷ್ಟ ಸುಖಗಳನ್ನು ಕೇಳಿ ಅದಕ್ಕೆ ಸ್ಪಂದಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ಅದಕ್ಕೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಅಭಿವೃದ್ಧಿ ಕಾರ್ಯಗಳು ಯಾವುದೂ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಅವರು ಮಹಿಳೆಯರನ್ನ ಮೂಲಭೂತ ಸೌಕರ್ಯಗಳು ಕೊಡೋದಾಗಿರ್ಬೋದು, ಅವರಿಗೆ ಫ್ರೀ ಭಾಗ್ಯಗಳು ಕೊಡೋದಾಗಿರ್ಬೋದು, ಇವನ್ನೆಲ್ಲ ಮಾಡಿದ್ದಾರೆ. ಆದರೆ ಅದನ್ನು ಮಾಡೋದ್ರ ಜೊತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರದ ಸಾಧನೆ ಅಂತಂದರೆ ಶೂನ್ಯನೇ. ರಾಜ್ಯ ಸರ್ಕಾರ ಏನು ಸಾಧನೆ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ, ಎಲ್ಲದೂ ರೇಟ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ. ಮೆಟ್ರೋ ದರ ಜಾಸ್ತಿ ಮಾಡಿದ್ರು, ಹಾಲ್ ದರ ಜಾಸ್ತಿ ಮಾಡಿದ್ರು, ಪ್ರತಿಯೊಂದು ದರ ಜಾಸ್ತಿ ಮಾಡ್ತಾ ಇದ್ದಾರೆ. ವಿನ ಅಭಿವೃದ್ಧಿ ಅಂತ ಯಾವುದು ಕೇಳಬೇಡಿ, ಝೀರೋ. ಅಭಿವೃದ್ಧಿಯಲ್ಲಿ ಏನೂ ಇಲ್ಲ. ಮಹಾನಗರ ಪಾಲಿಕೆದು ಎಲೆಕ್ಷನ್ ಆಗಿಲ್ಲ, ಎಲೆಕ್ಷನ್ ಆಗ್ದಲೇ ಅದು 1.25 ವರ್ಷ ಆಯಿತು. ಯಾರು ಕೌನ್ಸಿಲರ್ಗಳಿಲ್ಲ ಇಲ್ಲಿ, ಯಾರಿಗೂ ನಾವು ಕೇಳೋಂಗಿಲ್ಲ. ರಸ್ತೆ ಇಂಪ್ರೂವ್ ಮಾಡಿರಿ, ಇದು ಮಾಡಿರಿ ಅಂತ ಯಾರಿಗೂ ಕೇಳೋಂಗಿಲ್ಲ. ಎಲ್ಲ ಸಮಸ್ಯೆಗಳು ತುಂಬ ಇದೆ ಸರ್. ನಮ್ಮ ವಾರ್ಡಿಗೆ ಯಾರು ಇದು ಅಂತಂದು ಇಲ್ಲಿವರೆಗೂ ಕಾಂಗ್ರೆಸ್ನ ಯಾರೂ ಬಂದಿಲ್ಲ. ಜನರು ಮೇನಾಗಿ ಎಕ್ಸ್ಪೆಕ್ಟ್ ಮಾಡೋದೇನು, ಎಜುಕೇಷನ್ನು, ಮೂಲಭೂತ ಸೌಕರ್ಯಗಳು, ಅದು ನೀರಿರ್ಬೋದು, ಇದು ಟ್ರಾನ್ಸ್ಪೋರ್ಟ್ ಇರ್ಬೋದು, ಎಜುಕೇಷನ್ನು, ವೈದ್ಯಕೀಯ ಸೌಲಭ್ಯಗಳು, ಅದನ್ನು ಇದು ಮಾಡ್ತಾರೆ. ಬಟ್ ಇಲ್ಲಿ ಏನು ಅಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೂ ಅಭಿವೃದ್ಧಿ ಇಲ್ಲ ಸರ್. ಮೊದಲಾದರೂ ಅಟ್ಲೀಸ್ಟ್ ನಾವು ಶಾಸಕರನ್ನ ಡೈರೆಕ್ಟಾಗಿ ಮೀಟ್ ಮಾಡ್ಬೋದಾಗಿತ್ತು ಇಲ್ಲಿ. ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೂ ಅಭಿವೃದ್ಧಿ ಇಲ್ಲ. ಎಲ್ಲಾದರೂ ಒಂದೇ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇದೆಯಾ ಅಂದರೆ ಎಲ್ಲೆಲ್ಲೂ ನಡೀತಾ ಇಲ್ಲ. ಎಲ್ಲ ಇವರು ಫ್ರೀ, ಇವರ ರಾಜಕೀಯಗಳು ಇವೇ ನಡೀತಾ ಇದ್ದಾವೆ. 2-3 ವರ್ಷದ ಹಿಂದೆ ಒಂಚೂರು ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ವು, ಅದಾದಮೇಲೆ ಯಾವ ಕೆಲಸಗಳೂ ಇಲ್ಲ ಸರ್. ನೀವೇ ನೋಡ್ತಾ ಇದ್ದೀರಿ ರೋಡ್ಗಳು ಎಷ್ಟು ಚಂದ ಇದ್ದಾವೆ ಅಂತ. ಸರ್, ಡೆವಲಪ್ಮೆಂಟ್ ಅಂತ ಏನೋ ನೋಡಿಲ್ಲ. ಕಾಂಗ್ರೆಸ್ಸು ಗೆದ್ದಿದೆ ಅಂದರೆ ಅದರಿಂದ ನಮಗೆ ಎಷ್ಟು ಲಾಭ ಆಗ್ತಿದೆಯೋ ಅಷ್ಟೇ ನಷ್ಟ ಆಗ್ತಿದೆ. ಅವರು ಏನೋ ಕರೆಂಟ್ ಬಿಲ್ಲು ಅದೆಲ್ಲ ಫ್ರೀ ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದರು. ಒಂದು ಮನೆದು ಒಂದು ಕರೆಂಟ್ ಬಿಲ್ ಫ್ರೀ ಮಾಡಿಕೊಟ್ರು, ನಮಗೆ ಅಂಗಡಿದು ಡಬಲ್ ರೇಟ್ ಹಾಕಿ ಕರೆಂಟ್ ಬಿಲ್ ಬರ್ತಾ ಇದೆ. ಏರಿಯಾ ಡೆವಲಪ್ಮೆಂಟ್ ಅಂತ ಏನೂ ಇಲ್ಲ ಸರ್. ಇವರು ಬರ್ತಾರೆ ಶಾಸಕರು, ಅವ್ರು ಎಲ್ಲಿ ಬರ್ತಾರೆ, ಯಾರು ಮನೆಗೆ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ನಮ್ಮ ಹತ್ರ ಇಲ್ಲಿ ಬಡವರು ಅಂತ ಎಲ್ಲ ಯಾರ ಹತ್ರನೂ ಬಂದು ನಿಂತ್ಕೊಂಡು ಮಾತಾಡಿದ್ದು ನಾವು ನೋಡಿಲ್ಲ. ಅದೇ ರೀತಿ ನಮ್ಮ ಹತ್ರನೂ ಇಲ್ಲಿ ನಮ್ಮ ಅಂಗಡಿ ಹತ್ರ ಬಂದು ನಮ್ಮದು ಸಮಸ್ಯೆ ಏನು ಸಮಸ್ಯೆ ಆದ್ರೂ ಯಾರು ಬಂದು ನೋಡಿಲ್ಲ ಇದುವರೆಗೂ. ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ
ಉತ್ತಮ ರೀತಿಯಲ್ಲಿ ಸಾಧನೆಯತ್ತ ದಾಪುಗಾಲಾಗ್ತಿದೆ. ಯಾಕಂತಂದರೆ ಏನು ಪಂಚ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದು ಆರ್ಥಿಕವಾಗಿ ಬಡವರನ್ನು ಮೇಲೆತ್ತುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಮತ್ತು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು, ಒಳ್ಳೊಳ್ಳೆ ಸ್ಕೀಮ್ಗಳನ್ನ, ಒಳ್ಳೊಳ್ಳೆ ಈಗ ಫಾರಿನ್ ಇನ್ವೆಸ್ಟರ್ಸ್ನ ಬೆಂಗಳೂರಿಗೆ ಕರೆಸಿ ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿಸಿ ಕರ್ನಾಟಕದಲ್ಲಿ ಒಳ್ಳೆ ಆರ್ಥಿಕ ಪರಿಸ್ಥಿತಿಯನ್ನು ತಗೊಂಡೋಗೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸ್ಥಳೀಯ ವಿಚಾರಕ್ಕೆ ಬಂತಂದರೆ ಶಿವಮೊಗ್ಗದಲ್ಲಿ ನಾವು ಚನ್ನಬಸಪ್ಪನವರು MLA ಆದಾಗಿಂದ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನೋಡಿಲ್ಲ. ಮತ್ತು ಅವ್ರು ಹೇಳ್ತಾರೆ ಕಾರ್ಪೊರೇಟರ್ ಆದಾಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ಯಾರೆ ಅಂತೇಳಿ. ಇವಾಗ MLA ಆದಮೇಲೆ ಒಂದು ಚೂರು ಅದು ಕಾರ್ಪೊರೇಟರ್ ಇದ್ದಂಥ ಕಳೆ ಅವರಲ್ಲಿ ಕಾಣ್ತಿಲ್ಲ ಅಂತೇಳಿ ಇಷ್ಟಪಡ್ತೀನಿ. ಇವತ್ತು ಸಮಸ್ಯೆ ಏನಪ್ಪ ಅಂದರೆ ಸರ್ಕಾರ ಬಡ್ಜೆಟಲ್ಲಿ ಬಂದಿರೋ ದುಡ್ಡು 55-60 ಸಾವಿರ ಕೋಟಿ ರೂಪಾಯಿ ಬರೀ ಇದಕ್ಕೆ ಬಿಟ್ಟಿ ಭಾಗ್ಯಕ್ಕೆ ಹೋದರೆ ಬೇರೆ ಡೆವಲಪ್ಮೆಂಟಿಗೆ ಎಲ್ಲಿರುತ್ತೆ? ಸ್ಥಳೀಯ ಶಾಸಕರು ಇವತ್ತು ಅವ್ರಿಗೆ ಅನುದಾನ ಬರೆದಿದ್ರು, ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಭಾಳ ಚೆನ್ನಾಗಿ, ಅವ್ರು ಮೊದಲಿಂದನೂ ಕಾಂಟ್ಯಾಕ್ಟ್ ಇತ್ತು, ಈಗಲೂ ಎಲ್ಲರ ಜೊತೆಗೂ ಕಾಂಟ್ಯಾಕ್ಟ್ ಇದೆ. ಅವ್ರ ಬಗ್ಗೆ ನಾವು ಎರಡು ಮಾತಾಡೋದು. ಸರ್, ಈಗ ಕಳೆದ 2 ವರ್ಷದಲ್ಲಿ ರಾಜ್ಯ ಸರ್ಕಾರದ ಸಾಧನೆ ಹಾಗೆ ಸ್ಥಳೀಯ ಶಾಸಕರ ಒಂದು ಕಾರ್ಯವೈಖರಿ ಏನು ಹೇಳ್ತೀರಾ? ಹಾಗೆ ಗ್ಯಾರಂಟಿಗಳ ಯೋಜನೆ ಬಗ್ಗೆ ಮತ್ತು ಶಿವಮೊಗ್ಗ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಾಗಲೇ ಸರ್ಕಾರ ರಚನೆಯಾಗಿ 2 ವರ್ಷ ಹತ್ತತ್ರ ಕಳೆದಿದೆ. ಈಗಾಗಲೇ ಅದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಕೇಳ್ತಾ ಇದ್ದೀರಾ. ಗ್ಯಾರಂಟಿ ಯೋಜನೆನ ಕೊಟ್ಟು ಏನಾಗಿದೆ, ಎಲ್ಲ ನಮಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಡೋಕ್ಕಾಗ್ತಾನೆ ಇಲ್ಲ. ಈಗ KSRTC ಬಸ್ಗಳಿಗಿರ್ಬೋದು, ಜೊತೆಗೆ 2,000 ರೂಪಾಯಿ ಕೊಡ್ತಾ ಇರೋ ನಾರಿ ಶಕ್ತಿ ಸ್ಕೀಮ್ಗಳಿಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿಲ್ಲ. ಅದ್ರ ಜೊತೆಗೆ ಶಿವಮೊಗ್ಗದಲ್ಲಿ ನಮ್ಮ BJP ಶಾಸಕರು ಸಾಕಷ್ಟು ಸ್ಪಂದನೆ ಮಾಡ್ತಾರೆ. ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಯಾವುದೇ ಇದ್ದರೂ ಅದಕ್ಕೆ ನಮಗೆ ಚೆನ್ನಾಗಿ ಸ್ಪಂದನೆ ಮಾಡ್ತಿದ್ದಾರೆ. ಒಟ್ಟಾರೆ ಅದಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಅನುದಾನ ಬರಬೇಕು. ಶಿವಮೊಗ್ಗಕ್ಕೆ ಹಿಂದಿನ ಆಡಳಿತದಲ್ಲಿ ಬಂದಂಥ ಅನೇಕ ಕಾರ್ಯಕ್ರಮಗಳು ಅರ್ಧಕ್ಕೆ ಇದ್ವು, ಅದು ಮುಂದುವರಿಬೇಕಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರು ಸರ್ಕಾರದ ಲೆವೆಲಿನಲ್ಲಿ ಹೆಚ್ಚಿನ ಶ್ರಮ ವಹಿಸಬೇಕು, ಅನುದಾನ ತರಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಭಾವನೆ. ಸರ್, ಕಳೆದ 2 ವರ್ಷಗಳಿಂದ ತಾವು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಮತ್ತು ಸ್ಥಳೀಯ ಶಾಸಕರ ಒಂದು ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ಸ್ವಲ್ಪ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಿತ್ತು. ಫ್ರೀ ಯೋಜನೆಗಳೆಲ್ಲ ಕೊಟ್ಟು ತುಂಬ ಸಂಕಟಕ್ಕೆ ಸಿಲುಕಿಸ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಎಲ್ಲ ಶೂನ್ಯ ಆಗಿಬಿಟ್ಟಿದೆ. ಎಲ್ಲ ಸುಮಾರು ತೊಂದರೆಗಳಾಗಿದ್ದಾವೆ. ಅಲ್ಲ, ಇದು 2.5 ವರ್ಷ ಆಯ್ತು. ಈಗ ಅಭಿವೃದ್ಧಿಗಳು ಏನು ಎಲ್ಲ ನಿಂತೋಗ್ಬಿಟ್ಟಿದೆ. ಯಾವ ಕೆಲಸನೂ ಏನೂ ಆಗ್ತಾ ಇಲ್ಲ. ಹೇಳ್ಬೇಕಾದ್ರೆ ಒಂದು ಪಾರ್ಕಿನ ನೀಟ್ನೆಸ್ ಇಲ್ಲ. ನಮ್ಮ ಭಾಳ ಜನರಿಗೆ ಅನುಕೂಲ ಅಂತೂ ಏನೂ ಇಲ್ಲ. ಎಲ್ಲಿ ನೋಡಿ ರೋಡಲ್ಲಿ ಗುಂಡಿ, ಅಭಿವೃದ್ಧಿ ಇಲ್ಲ. ಸ್ಥಳೀಯ ಶಾಸಕರಿಗೆ ಕೇಳಿದ್ರೆ ಅವರು ನಾವು ಸರ್ಕಾರದಿಂದ ನಮಗೇನು ಅನುದಾನ ಬಂದಿಲ್ಲ, ನಾವು ಅಭಿವೃದ್ಧಿ ಏನು ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸ್ಥಳೀಯ ಶಾಸಕರು BJPಯವರು. ಹಾಗಾಗಿ ಹಿಂದೆನೇ ಎಲ್ಲ ಯಡಿಯೂರಪ್ಪರು ಈಶ್ವರಪ್ಪರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಏನೋ ಒಂದು ಸಮಾಧಾನ ಮಾಡಿ ಕೂರಿಸಿ ಅವ್ರನ್ನ ಏನು ಶಿವಮೊಗ್ಗದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲದ ಥರ ಮಾಡಿಟ್ಟಿದ್ದಾರೆ. ಅವರು ಯಾವ ಥರ ಫ್ಯಾಕ್ಟ್ರಿಗಳು ಮಾಡಿ 5,000 10,000 ಜನ ಕೆಲಸ ಕೊಡಬೇಕಿತ್ತು. 2,000 ಕೊಟ್ಟು ಅಕ್ಕಿ ಫ್ರೀ ಕೊಟ್ಟು, ಬಸ್ ಫ್ರೀ ಕೊಟ್ಟು ಎಲ್ಲ ಜನಗಳಿಗೂ ಅನನುಕೂಲಗಳು ಆಗ್ತಿದೆ ಹೊರತು ಎಲ್ಲ ಒಂದು 10 ಜನಕ್ಕೆ ಅನುಕೂಲ ಬಿಟ್ಟರೆ 50 ಜನಕ್ಕೆ ಅನನುಕೂಲನೇ ಆಗ್ತಿರೋದು ಇದು. ರಾಜ್ಯ ಸರ್ಕಾರನೇ ಸರಿ ಇಲ್ಲ. 5 ಗ್ಯಾರಂಟಿ ಕೊಟ್ಟು ಜನಗಳಿಗೆ ಕೆಲಸನೇ ಇಲ್ದಿದ್ದ ಮಾಡಿದ್ದಾರೆ. ಲೇಬರೇ ಸಿಗಲ್ಲ ಇವಾಗ. ಪೂರ ಪುಕ್ಷಟೆ ಅಂತೇಳಿ ಮನೆಯಲ್ಲಿ ಸೈಡಲ್ಲಿ ಕೂತ್ಕೊಂಡು ಇರ್ತಾರೆ. ಸ್ಥಳೀಯ ಶಾಸಕರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಸಾಧಾರಣ ಪರವಾಗಿಲ್ಲ, ಪೂರ್ತಿ ಅಲ್ಲ, ಸಾಧಾರಣ. ಅವರು ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಅದಕ್ಕೆ ಉದಾಹರಣೆ ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಕಸದ ರಾಶಿಗಳು, ಪಾರ್ಕ್ಗಳು ಎಲ್ಲ ಕಡೆ ಅವ್ಯವಸ್ಥೆ ಆಗಿರೋದು. ಹಾಗಾಗಿ ಅದನ್ನೆಲ್ಲ ಲೆಕ್ಕ ಹಾಕಿದರೆ ಇವರು ಮಾಡ್ತಿರೋದು ಆಡಳಿತ ವೈಖರಿನೇ ಸರಿ ಇಲ್ಲ. ಅಂದರೆ ನಾವು ಈ ಕೆಲಸ ಮಾಡ್ತಾ 17 ವರ್ಷ ಆಯಿತು, ನಮಗೇನು ಅನುಕೂಲ ಇಲ್ಲ. ನಾವು ಏನು ಉಚ್ಚೆ ಬಾಚಬೇಕು, ನಾವು ಸಂಬಳ ತೊಗೊಬೇಕು, ನಾವು ತಿನ್ನಬೇಕು, ಒಂದು ಪರ್ಮೆಂಟ್ ಇಲ್ಲ, ಎಂಥದ್ದು ಇಲ್ಲ, ಏನೇನೂ ಇಲ್ಲ ಸರ್. ನಮಗೆ ES ಇಲ್ಲ, PF ಇಲ್ಲ, ನಮ್ಗೆ ಏನೇನೂ ಅನುಕೂಲ ಆಗ್ತಿಲ್ಲ ಸರ್. ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಸರ್, ಆಗಿದೆ. ಆದರೆ ನಮಗಂತ ನಮ್ಗೆ ಏನಾಗಿಲ್ಲ ಸರ್. ಏನಂದರೆ ಅದು 2,000 ರೂಪಾಯಿ ತಿಂತಾಯಿದ್ದೀವಿ, ಅಕ್ಕಿ ದುಡ್ಡು ತಿಂತಿದ್ದೀವಿ ಅಷ್ಟೇ ಸರ್. ಅದೊಂದು ಅನುಕೂಲ ಆಗಿದೆ ಅಷ್ಟೇ ಸರ್. ಅವರು ಸಿದ್ದರಾಮಯ್ಯರು ಪುಣ್ಯಾತ್ಮರು ಕಂಡ್ರೆ 2,000 ಸಾವಿರ ಆಗ್ತಾ ಇದ್ದಾರೆ ಪಾಪಿ ಪರದೇಶಿಗಳಿಗೆಲ್ಲ. ಮನೆಗಿರೋರಿಗೂ ಮಕ್ಕಳು ಅನ್ನ ಹಾಕಲ್ಲ, ಅವರು ಅನ್ನದಿಂದಲೇ ತಿಂತಾರೆ ಪಾಪ. ಅಂಥವ್ರಿಗೊಂದು ಸೌಲಭ್ಯ ಮಾಡಿರಿ. ನಮಗೊಂದು ES ಇಲ್ಲ, PF ಇಲ್ಲ, ನೆಲ ಹಿಡ್ದು ಹಾಕೊಂಡ್ರೆ ನೋಡೋರು ಗತಿ ಇಲ್ಲ ನಮಗೆ ಅದೊಂದು ಅನುಕೂಲ ಮಾಡಿರಿ. ಶಾಸಕರ ಬಗ್ಗೆ ಏನು ಹೇಳ್ತೀರಮ್ಮ? ಶಾಸಕರು ಯಾರು ಬಂದಿಲ್ಲ ಕಣ್ರಿ ನಮ್ಮ ಹತ್ರ, ಯಾರ್ಯಾರು ಬಂದಿಲ್ಲ. ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಳೆದ 2 ವರ್ಷಗಳ ಆಡಳಿತ ಹಾಗೂ ಸ್ಥಳೀಯ BJP ಶಾಸಕರ ಕಳೆದ 2 ವರ್ಷಗಳ ಕಾರ್ಯವೈಖರಿ ಕುರಿತಂತೆ ಶಿವಮೊಗ್ಗದಲ್ಲಿ ಕ್ಷೇತ್ರದ ಜನತೆ ವ್ಯಕ್ತಪಡಿಸುತ್ತಿರುವಂಥ ಅಭಿಪ್ರಾಯ. ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವಿರೋದ್ರಿಂದ ಸ್ಥಳೀಯವಾಗಿ BJP ಶಾಸಕರು ಆಯ್ಕೆಯಾಗಿರೋದ್ರಿಂದ ಅವರಿಗೆ ಸಹಜವಾಗಿಯೇ ರಾಜ್ಯ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ನೆರವು ಸಿಗ್ತಾ ಇಲ್ಲ, ಯಾವುದೇ ರೀತಿಯ
ಅನುದಾನಗಳು ಬರ್ತಾ ಇಲ್ಲ. ಹಾಗಾಗಿ ಕಳೆದ 2 ವರ್ಷಗಳಲ್ಲಿ ಶಿವಮೊಗ್ಗದಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ಹೇಳ್ಬಿಟ್ಟು ಜನರು ವ್ಯಕ್ತಪಡಿಸೋದು ಅಭಿಪ್ರಾಯ. ಆದರೆ ಇನ್ನೂ ಒಂದು ವರ್ಗದ ಜನ ನಮಗೆ ರಾಜ್ಯ ಸರ್ಕಾರದ ವಿವಿಧ ಗ್ಯಾರಂಟಿ ಯೋಜನೆಗಳಿಂದ ತುಂಬಾ ಅನುಕೂಲ ಆಗ್ತಾ ಇದೆ, ಈ ಸರ್ಕಾರ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಿರುವಂಥದ್ದು. ಒಟ್ಟಾರೆ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಬಿಜೆಪಿ ಶಾಸಕರ ಕಾರ್ಯವೈಖರಿ ಹಾಗೂ ಆಡಳಿತ ಕುರಿತಂತೆ ಕ್ಷೇತ್ರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.